ಲೈಫಲ್ಲಿ ಬೆಂಗಳೂರು ಸವಾಸನೇ ಬೇಡ ಅಂದ್ಕೊಂಬಿಟ್ಟಿದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಂ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೇ 4 ಗಂಟೆಗೆಲ್ಲ ಎದ್ಬಿಟ್ಟಿದ್ದೆ. ಈ ಥರ ಇದ್ದನು ಈ ಥರ ರೆಡಿ ಆಗಿಬಿಟ್ಟು ಇವತ್ತು ಎಲ್ಗಪ್ಪ ಹೋಗ್ತಾ ಇರೋದಂದರೆ ಚನ್ನರಾಯಪಟ್ಟಣ ಹತ್ರ ಇರೋ ಮುತ್ತತ್ತಿಗೆ. ಮತ್ತು ರೆಡಿಯೆಲ್ಲ ಆಗ್ಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಶಿಸ್ತಾಗಿ ಕಾರ್ ಹತ್ರ ಹೋದೆ. ಕಾರ್ ಹತ್ರ ಹೋದ್ಮೇಲೆ ಮೂಟೆಗಳೆಲ್ಲ ಲೋಡ್ ಮಾಡಿಕ್ಕಿದ್ರು ಅವರು. ಕಾರಲ್ಲಿರೋದು ಬಂಗಾರ ಬೆಳ್ಳಿ ಅಂತೆಲ್ಲ ಏನೋ ಅನ್ಕೊಳಕ್ಕೆ ಹೋಗ್ಬಿಟ್ರೆ ರಾಗಿ ಮೂಟೆಗಳವು. ಮತ್ತು ಕಾರೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅಲ್ಲಿಂದ ಬಂಕ್ ಕಡೆ ಬಂದೆ. ಬಂಕ್ ಹತ್ರ ಬಂದು ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಹೈವೇಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ನೋಡಿದೆ ಗುರು. ತುಂಬ ಭಯಂಕರವಾಗಿ ಆಗಿದೆ. ಊಟ ಬಾಕ್ಸ್ಗಳನ್ನ ತುಂಬ್ಕೊಂಡು ಹೋಗ್ತಾರೋ ಗಾಡಿ ಯಾವುದೋ ಲಾರಿಗೆ ಗುದ್ದಿ ಫುಲ್ಲು ಮುಂದೆ ಪಚ್ಚಡಿ ಆಗಿಬಿಟ್ಟಿದೆ. ಆದಷ್ಟು ನಿಧಾಂಗ ಓಡಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹೊಸಕೋಟೆಗೆ ಬರ್ತಾನೆ ಒಂದು ಟೀ ಹೊಡ್ಕೊಂಡು ಮೈಸೂರು ರೋಡ್ಗೆ ಗಂಟೆ ಆದೆ. ಮತ್ತು ಹೊಟ್ಟೆ ಹಸಿದಿದೆ, ಎಲ್ಲನೂ ಹೋಟ್ಲಿಗೆ ಹಾಕಪ್ಪ ಅಂದರು. ಬಿಡದಿ ಹತ್ರ ಇರೋ ತಟ್ಟೆ ಇಡ್ಲಿಗೆ ಹಾಕ್ಬಿಟ್ಟು ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಶಿಸ್ತಾಗಿ ದೇವಸ್ಥಾನ ಕಡೆ ಬಂದೆ. ದೇವಸ್ಥಾನ ಹತ್ರ ಹೋಗಿ ನಾನು ಕೈ ಎಲ್ಲ ಮುಗಿದ್ಕೊಂಡು ಮತ್ತು ನಾನು ಫಾಲೋವರ್ಸ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ವೀಡಿಯೋ ನೋಡಿನ ಯಾರು ಫಾಲೋ ಮಾಡ್ತಾ ಇಲ್ಲ, ಎಲ್ಲ ಫಾಲೋ ಮಾಡ್ರಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದಿದೆ ನಾವು ಮುತ್ತತ್ತೆ ಆಂಜನೇಯನ ದೇವಸ್ಥಾನ ಕಡೆ. ಮತ್ತು ಇದು ಎಲ್ಲಿಗೆ ಹೋಗುತ್ತೆ ಅಂದ್ರಪ್ಪ, ಕಾವೇರಿ ನದಿ ಇದು ಮೈಸೂರಿಂದ ತಮಿಳ್ನಾಡಿಗೆ ಹೋಗುತ್ತೆ. ಮತ್ತು ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಊರ ಕಡೆ ಬಂದರೆ ಮೈಸೂರು ರೋಡಲ್ಲಿ ಫುಲ್ಲು ಜಾಮ್ ಗುರು. ಕರೆಕ್ಟಾಗಿ 1 ಅವರ್ ನಿಂತಿದ್ದೀನಿ. ಫುಲ್ಲು ಜಾಮ್ ಅಂದರೆ ಜಾಮು. ಸಂಡೇ ಬಂದುಬಿಟ್ರೆ ಎಲ್ಲೆಲ್ಲಿ ಹೋಗಿರೋರು ಎಲ್ಲ ಒಂದೇ ಸರಿ ಇಳಿದ್ಬಿಡ್ತಾರೆ. ಈ ಬೆಂಗಳೂರು ಸವಾಸನೇ ಬೇಡ ಅನ್ಸ್ಬಿಟ್ಟಿದೆ ಗುರು. ಇನ್ಮೇಲೆ ಬೆಂಗಳೂರಿಗೆ ಹೋಗ್ಬಾರ್ದು ಅಂದ್ಕೊಂಬಿಟ್ಟಿದ್ದೀನಿ. ಟ್ರಾಫಿಕ್ ಎಲ್ಲ ತಪ್ಪಿಸ್ಕೊಂಡು ರಿಟರ್ನ್ ಮನೆಗೆ ಬರೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಈ 6 ಗಂಟೆಗೆ ಬಿಟ್ಟಿದ್ದು 12 ಗಂಟೆ ಆಗಿದೆ ಬರೋಷ್ಟರಲ್ಲಿ ಮನೆಗೆ. ಓಕೆ ಗಾಯ್ಸ್, ನನ್ನ ವೀಡಿಯೋ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಲವ್ ಯು, ಬೈ ಬಾಯ್. ಅಷ್ಟೇ.